ಒನ್ ಥಿಂಗ್ ದಟ್ ಐ ಲವ್ ಅಬೌಟ್ ಮೈ ಜಾಬ್ ಇಸ್ ದುಡ್ಡು ಅಕೌಂಟಿಗೆ ಬರುತ್ತೆ ಅಥವಾ ದುಡ್ಡು ಸಿಗುತ್ತಲ್ಲ ಅವಾಗ 4-5 ಇಯರ್ಸ್ ಆದ್ಮೇಲೆ ಏನು ಲೆಕ್ಕನೇ ಆಗಲ್ಲ. 4 year ಆನಿವರ್ಸರಿ ಗೈಸ್. ಇಲ್ಲಿ ಫಾಲ್ಸ್ ಅದ್ರ ವಿಡಿಯೋ ಮಾಡೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚಪ್ಪಲಿಲಿ ಜಿಗಣೆ ಹತ್ಕೊಂಡ್ಬಿಟ್ಟಿದೆ. ದಿಸ್ ಇಸ್ ವೆರಿ ಸ್ಕೇರಿ ಅಲ್ವಾ? ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇವತ್ತಿಂದ ನಮ್ಮ ಅಪ್ಪ ಅಮ್ಮಂಗೆ ನಾನು ಏನು ಕೇಳಬಾರ್ದು, ಅಟ್ಲೀಸ್ಟ್ ಜೊತೆಗೆ ಅವ್ರು ಇಬ್ರು ಇದ್ದಾಗ ಅಂತ ಹೇಳ್ಬಿಟ್ಟು. ತುಂಬಾ ಜೋರಾಗಿ ಮಳೆ ಬರೋ ತರ ನೋಡಿ ವೆದರ್ ಹೆಂಗ್ ಮಿಂಚ್ತಾ ಇದೆ. ಇವಾಗ ನಮ್ಮ ಅಮ್ಮಂಗೆ ನೈಟ್ ಡ್ರೆಸ್ ಹಾಕ್ಸಿದ್ದೀನಿ. ಎಲ್ಲ ತಿರ್ಗಮ್ಮ ಕೆಳಗೆ ಇಲ್ಲ ಇಲ್ಲ ನೀನ್ ಬಿಟ್ಟಾಗೋದಿನ್ನ. ಹಾಯ್ ನಮಸ್ಕಾರ, ನಾನು ದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಸ್ಟ್ ಡೇ ಅವರಿಂದ ರೆಸಾರ್ಟ್ ಅಂದರೆ ಇವತ್ತು ಹೊರಡಬೇಕು. ಇನ್ನೇನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ತಿಂಡಿ ಮಾಡೋಣ ಅಂತ ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದಾದಮೇಲೆ ಟ್ರಾವೆಲ್ ಮಾಡಬೇಕು. ಇಟ್ಕೊಂಡ್ವಿ ಲೈಕ್ 13 hours ಆಫ್ ಟ್ರಾವೆಲ್. ಸೊ ಹಾಗಾಗಿ ಗ್ಯಾಪ್ ತೊಗೊಂಡು ಇನ್ನೊಂದು ಕಡೆ ಸ್ಟೇ ಆಗಿ ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಪ್ಪ ಅಮ್ಮ ಆಲ್ರೆಡಿ ತಿಂಡಿಗೆ ಹೋಗಿದ್ದಾರೆ ಆ್ಯಂಡ್ ಇವ್ರ ಜೊತೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಡೌನ್ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಗೈಸ್. ಬ್ರೇಕ್ಫಾಸ್ಟೇ ಬೇಕು ಅನ್ನಿಸ್ತಿಲ್ಲ, ಸುಮ್ಮನೆ ಇನ್ನೊಂದು ಸ್ವಲ್ಪ ಬಂಕು ಮಾಡೋಣ ಅನ್ನಿಸ್ತದೆ ಅಲ್ವಾ? ಅವ್ನ ಕಣ್ಣು ನೋಡಿ ಹೆಂಗಾಗ್ಬಿಡಿದೆ, ಚೈನೀಸ್ ಆಗ್ಬಿಡಿದೆ ಡುಮ್ಮು. ಎಲ್ಲ ಊದ್ಬಿಡಿದೆ ಅವ್ನ ಕಣ್ಣು. ಇವತ್ತು ನಾನು ಹೋಗೋದು ಬೇಡ ಅಂದ್ಕೊಂಡೆ ಬಂದೆ. ನಮ್ಮ ಲೈಕ್ ಮತ್ತು ಆಮೇಲೆ ಹೊಟ್ಟೆ ಹಸಿತು, ಸ್ವಲ್ಪ ತಿನ್ನೋಣ ಅಂತ ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನಾನು ಹೇಗೆ ಕೊರಾಪ್ಟ್ ಮಾಡಬೇಕು ಅಂತ ಎಲ್ರಿಗೂ ಗೊತ್ತು, ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಇವತ್ತು ನಾನು ಬ್ರೆಡ್ಡು ಮೊಟ್ಟೆ ಜೊತೆಗೆ ಮೇ ಬಿ ಇದನ್ನು ತಿನ್ಬೋದು. ಇವರೆಲ್ಲ ಆಲ್ರೆಡಿ ತಿಂತವ್ರೆ ನೋಡಿ. ಒಂದು ತಗೋಬಾ. ಬಟ್ ಬ್ರೆಡ್ ಜಾಮ್ ತಿನ್ನೋದು ತುಂಬ ಚೆನ್ನಾಗಿ ಅನ್ಸುತ್ತೆ ಗೈಸ್. ನೆನ್ನೆ ರಾತ್ರಿ ಕಟ್ ಮಾಡಿಸ್ಬೇಕಿತ್ತು ಇವರಿಗೆ, ಬಟ್ ನಮ್ಮ ಅಣ್ಣ ಮಲ್ಕೊಂಬಿಟ್ಟು ಟಯರ್ಡ್ ಆಗಿತ್ತು ಅಂತ ಐ ಡಿಂಟ್ ಹ್ಯಾವ್ ದ ಹಾರ್ಟ್ ಟು ವೇಕ್ ಹಿಮ್ ಅಪ್. ಸೊ ಇವಾಗ ಕಟ್ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಡೈರೆಕ್ಟಾಗಿ ವಿಶ್ ಮಾಡಲಿಲ್ಲ. ಸೊ ಹ್ಯಾಪಿ ಆ್ಯನಿವರ್ಸರಿ ನಾವು. ಹ್ಯಾಪಿ ಆ್ಯನಿವರ್ಸರಿ. ದಿಸ್ ಇಸ್ ಒನ್ ಬ್ಯಾಡ್ ಹ್ಯಾಬಿಟ್ ಆಫ್ ಮೀ. ಸಾಕು ಬಿಡಪ್ಪ, ಕಟ್ ಮಾಡ್ಲಿ ಅವರು. ಏನು ವಿಶ್ ಮಾಡೋದು ಇವಾಗ? ಕಟ್ ಮಾಡ್ರಿ, ಕಟ್ ಮಾಡ್ರಿ, ಕ್ಲಾಪ್ ಮಾಡ್ರಿ. 4 ವರ್ಷಕ್ಕೆ 4 year ಆನಿವರ್ಸರಿ ಗೈಸ್. ಹಿಂಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಚೂರ್ ಚೂರ್ ಕಿತ್ತಾಡ್ಕೊಂಡು ಜೊತೆಗೆ ಚೆನ್ನಾಗಿರಿ ಇರಬೇಕು. ಅವಾಗಲೇ ಪ್ರೀತಿ ಇರೋದಲ್ವೇ ನಮ್ಮ? ಅದ ನಮ್ಮಮ್ಮ ನೋಡಿ ಕಲಿಬೇಕು ಹೆಂಗ್ ಕಿತ್ತಾಡ್ಬೇಕು, ಹೆಂಗ್ ಒಂದಾಗ್ಬೇಕು ಅಂತ ಅಲ್ಲಪ್ಪಾಜಿ. ಹೋಗ್ರಿ ಹೋಗ್ರಿ ಹೋಗ್ರಿ, ಕೇಕ್ ತಿನ್ನೋಗ್ರಿ ಬೇಗ, ಇಲ್ಲ ಅವ್ರಿಬ್ರೆ ತಿನ್ಬಿಡ್ತಾರೆ. ಹೋಗ್ಬಿಟ್ಟು ತಿಂತೀನಿ, ಚೆನ್ನಾಗಿ ತಿನ್ನಿ. ಇನ್ನೊಂದ್ಸರಿ ತಿನ್ ಸಪ್ಪಜ್ಜಿ. ಹ್ಯಾಪಿ ಆನಿವರ್ಸರಿ. Guys, finally it's time to say goodbye to this place. ಚೆನ್ನಾಗಿತ್ತು. ಆ್ಯಂಡ್ ನಾವು ಟೀ ಎಸ್ಟೇಟ್ಗೆ ಹೋಗೋಕ್ಕೆ ಆಗಲಿಲ್ಲ ಗೈಸ್, ಬಿಕಾಸ್ ಇಲ್ಲಿಂದ ಏನು ಎಂಟ್ರಿ ಇಲ್ಲ. ಆ್ಯಂಡ್ ಮುಂದೆ ನೋಡಿದಾಗ ಅಲ್ಲೆಲ್ಲೂ ಟೀ ಎಸ್ಟೇಟ್ ಇರಲಿಲ್ಲ. ಇಟ್ ವಾಸ್ ಅ ನೈಸ್ ಟೈಮ್ ದಟ್ ಐ ಹ್ಯಾಡ್ ಹಿಯರ್ ಅಂತ ಹೇಳ್ಬೋದು. ಆ್ಯಂಡ್ ಯಶು ನೋಡಿ ಕೇಕ್ ಕಟ್ ಆದ ತಕ್ಷಣ 2 minutes ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು. ಏನು ಯಶು ಇದು? ವಾಟ್ ಈಸ್ ದಿಸ್ ಅಸ್ಥೆಟಿಕ್ಸ್? ಹೀಲ್ಸ್ ನೋಡಿ ಆ್ಯಂಡ್ ಡ್ರೆಸ್ ನೋಡಿ. ಟೀ ಎತ್ಕೊಳ್ಳಿ ಸಾಕು. ಹಾಂ, ಅದು ನಿಜನೇ. ಸೊ ಇದು ಕೇಕು ಇಷ್ಟು ಉಳ್ಕೊಂಡು, ಸೊ ಕೆಳಗಡೆ ಅವರು ತಿಂತಾರೆ ಅಂದರೆ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಅದಕ್ಕೆ ಎತ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಆಲ್ಮೋಸ್ಟ್ 3-4 days ಆದಮೇಲೆ, ಅಥವಾ ಐ ಥಿಂಕ್ 1 ವಾರ ಆದಮೇಲೆ ಫುಲ್ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಐ ಆಮ್ ಫೀಲಿಂಗ್ ನೈಸ್. ಸ್ಟ್ರೈಟ್ ಹೇರ್ಗೆ ಅಭ್ಯಾಸ ಆಗ್ಬಿಡಿದೆ ಇವಾಗ ಸ್ವಲ್ಪ. ಇಲ್ಲ ಅಂದರೆ ಏನು ಹುಚ್ಚಿ ಥರ ಇದ್ದೀನಿ ಏನೋ ಥರ ಫೀಲ್ ಆಗುತ್ತೆ. ಮಣ್ಣು ನೋಡಿ ಗೈ, ಸ್ಕೂಲಿಗೆ ಹೋಗೋಂಥರ ಹೋಗ್ತಾನೆ. ವಾಟ್ ಈಸ್ ದಿಸ್ ಡುಮು? ಸೊ ಗೈಸ್, ನಾನು ಏನು ಔಟ್ಫಿಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ತೀನಿ. ಆ್ಯಂಡ್ ಇವಾಗ ಡಿಕ್ಕಿ ತೆಗೆದು ನೋಡಿ ಎಲ್ಲ ಇಡ್ತಾ ಇದ್ದಾರೆ ಇಲ್ಲಿ. ಚೆನ್ನಾಗಿತ್ತು ಗೈಸ್. ಒಟ್ಟಿನಲ್ಲಿ ಒಂದಿನ ಮನೆ ಮಾಡಿದ್ರೆ ಅಥವಾ ಸಿಟಿ ಲೈಫ್ ಸಾಕು ಅಂತ ಅನ್ನಿಸ್ಬಿಟ್ರೆ ಮೇ ಬಿ ಇಂಥ ಜಾಗದಲ್ಲಿ ಮನೆ ಮಾಡ್ಕೊಂಡು ಬಂದ್ಬಿಡ್ಬೋದು. ಬಟ್ ಐ ಸ್ಟಿಲ್ ಲೈಕ್ ಸಿಟಿ ಲೈಫ್ ಡೇಸ್ ಫಾರ್ ಸಮ್ ರೀಸನ್. ಐ ಲೈಕ್ ಗೋಯಿಂಗ್ ಔಟ್. ಅಲ್ಲೆಲ್ಲ ಇಷ್ಟ ಆಗುತ್ತೆ. ಅದು ಯಾವತ್ತು ಸಾಕಾಗುತ್ತೆ ಅಂತ ಅನಿಸುತ್ತೆ, ಆವಾಗ ಇಂಥ ಕಡೆ ಬಂದ್ಬಿಟ್ಟು ಸೆಟಲ್ ಆಗಿಬಿಡೋಣ.
ಆ್ಯಕ್ಚುಲಿ ಟ್ರಾವೆಲ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ ಆ್ಯಂಡ್ ಐ ಆ್ಯಕ್ಚುಲಿ ಎಂಜಾಯ್ ಸೋಲೋ ಟ್ರಿಪ್ಸ್ ಅ ಲಾಟ್ ಇಫ್ ಐ ಹ್ಯಾವ್ ಟು ಸೇ. ಆ್ಯಂಡ್ ಫ್ಯಾಮಿಲಿ ಜೊತೆ ಬೇರೆ ಥರನೇ ಮಜಾ ಇರುತ್ತೆ ಬಿಕಾಸ್ ಗೊತ್ತಿರೋ ಫೇಸಸ್ ಇರುತ್ತೆ, ಗೊತ್ತಿರೋ ಜನ, ಕಂಫರ್ಟ್ ಇರುತ್ತೆ. ಇಲ್ಲಿ ಫಾಲ್ಸ್ ಹತ್ರ ವೀಡಿಯೋ ಮಾಡೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚಪ್ಪಲಿಲಿ ಜಿಗಣೆ ಹತ್ಕೊಂಡ್ಬಿಟ್ಟಿದೆ. ಅವಳಿಗೇನೋ ಟಚ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ಬಂತು ಚಿಕ್ಕಿ ಬಿಟ್ಲು. ಯಪ್ಪ ಅಪ್ಪ ಹೊರಗಡೆ ಬಂತು ಗೈಸ್. ವಿ ಆರ್ ಸೇಫ್ ನಾವು. ನಾನೊಂಚೂರು ತಣ್ಣಗತ್ತ ಎಂತದಪ್ಪ ಇದು ಅಂತ ನೋಡ್ಕೊಂಡೆ. ಹಿಂಗೆ ಹಾಕಿರೋತಿ ಪರವಾಗಿಲ್ಲ, ಇಲ್ಲಾಂದ್ರೆ ಬಳಿಕ ಹೋಗಿ ಹಂಗಿದೆ ನೋಡಿದ್ರೆ ನನಗೊಂದ್ಸಲ ಕಚ್ಚಿತ್ತು ಚಿಕ್ಕಮಂಗ್ಳೂರಲ್ಲಿ. ನಾವು ಹುಷಾರಾಗಿ ನೋಡ್ಕೊಂಡು ನಿಂತ್ಕೊಳ್ರಿ. ಕಳ್ಸಕ್ ಹೋಗಿದ್ವಲ್ಲ, ರಾಕ್ ಹಾಕೊಂಡಿದ್ನ ಇಲ್ಲಿವರೆಗೂ. ಹಂಗಾರೆ ಇದಾವೆ ಇಲ್ಲಿ ಜಿಗಣೆಗಳು, ಹುಷಾರಾಗಿರ್ಬೇಕು. ನಾರ್ಮಲ್ ಆಗಿ ಇದ್ದೇ ಇರ್ತವೆ. ನನಗೆ ಫುಲ್ ಒಂಥರ ಇವಾಗ ಅದು ಮೈಂಡಿಂದ ಹೋಗಲ್ಲ ಏನು ಸ್ವಲ್ಪ ಹೊತ್ತದು. ಮೇ ಬಿ ಸ್ವಲ್ಪ ಗ್ರೀನಿಂದ ದೂರನೇ ಇರಬೇಕು ಗೈಸ್. ಹಾಂ, ನಾನು ಬೇರೆ ಒಳಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಇದು ಬೇರೆ ಒಳಗೆ ಲೈಟ್ ಬಿಸಿಲು ಬರ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಸ್ಟೇ ಆಗಿದ್ದು ಬಿಲ್ಡಿಂಗ್ ನೋಡಿ ಅಲ್ಲಿ. ಯಶು ನಂಗೇನೋ ಹೇಳ್ತಾ ಇದ್ಲು. ಯಶು ಪ್ಲೀಸ್ ರಿಪೀಟ್. ಅದೇ ಅದು ಜಿಗಣೆ ಇತ್ತಲ್ಲ, ಹಾಂ, ಅದನ್ನ ಕಡಿದ್ರೆ ಎರಡಾಯ್ತವೆ. ಸುಡಬೇಕು, ಸಾಯಲ್ಲ. ಸಾಯಲ್ಲ ಅವು, ಎರಡಾಯ್ತವೆ. ಮತ್ತೆ ಶಟ್ ಸುಣ್ಣ ಹಾಕ್ಬೇಕು, ಇಲ್ಲ ಅಂದ್ರೆ ಬೆಂಕಿಗೆ ಹಾಕ್ಬೇಕು. ಎರಡೇ ಗೈಸ್. ದಿಸ್ ಇಸ್ ವೆರಿ ಸ್ಕೇರಿ ಅಲ್ವಾ? ಜಸ್ಟ್ ಇಮ್ಯಾಜಿನ್, ನನ್ನನ್ನು ಕಟ್ ಮಾಡಿದ್ರೆ ಇಬ್ರು ಬರೋದು ಅಂದ್ರೆ ಕ್ರೇಜಿ. ಐ ವುಡ್ ಡೂ ದ್ಯಾಟ್. ಅಲ್ಲಿ ಬಿ ಲೈಕ್ ಓಕೆ, ಒಬ್ರು ಮಾಡೋ ಕೆಲಸ ಇಬ್ರು ಮಾಡ್ಬೋದು, ಬಟ್ ಹ್ಯೂಮನ್ಸ್ ಜೊತೆ ಇಟ್ ಇಸ್ ವೆರಿ ಡಿಫ್ರೆಂಟ್. ಆಯಿತು, ಹೋಗ್ಲಿ, ಏನಾರು ಆಯ್ತು ಇವಾಗ ಹೊರಡುವ. ಆ್ಯಂಡ್ ಬಾಯ್ ಟು ದಿಸ್ ಬಿಲ್ಡಿಂಗ್. ಸೊ ಗೈಸ್, ಒನ್ ಥಿಂಗ್ ದಟ್ ಐ ಲವ್ ಅಬೌಟ್ ಮೈ ಜಾಬ್ ಈಸ್ ದುಡ್ಡು ಅಕೌಂಟಿಗೆ ಬರುತ್ತೆ ಅಥವಾ ದುಡ್ಡು ಸಿಗುತ್ತಲ್ಲ ಅವಾಗ. ಸೊ ದುಡ್ಡನ್ನ ಕ್ಯಾಶಲ್ಲಿ ರಿಸೀವ್ ಮಾಡೋದಿದ್ದಲ್ಲ, ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಆ ಫೀಲಿಂಗ್ನ ನಮ್ಮಿಂದ ತೊಗೊಂಡೋಗ್ಬಿಡ್ತು ಅಂತ ಅನ್ಸುತ್ತೆ ಅಲ್ಲಮ್ಮ. ಅಪ್ಪಾಜಿ, ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ಹೆಂಗಿತ್ತು? ನಿಮಗೆ ಕ್ಯಾಶಲ್ಲಿ ಹೈಯೆಸ್ಟ್ ಎಷ್ಟು ಅಮೌಂಟ್ ಸಿಕ್ಕಿರ್ಬೋದು? ಆ ಥರ 2 ರೂಪಾಯಿ 3 ರೂಪಾಯಿ ಗೈಸ್, ನಾನು ಏನಾದ್ರು ಕೇಳ್ಬಿಟ್ರೆ ಸಾಕು, ಇಬ್ರು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. 2 ರೂಪಾಯಿ ನೇಗ್ಲು ಜಂಟ್ ಹಾಕಿದ್ರೆ 3 ರೂಪಾಯಿ. ಅದು ಇಲ್ಲ, ಮನೆಯಿಂದ ಬಂದಿನಿ. 10 ರೂಪಾಯಿ ಮೇಲೆ ಕಣವ. ಹೌದಾ? ಅಲ್ಲ, ಹೈಯೆಸ್ಟ್ ಎಷ್ಟು ರಿಸೀವ್ ಮಾಡಿರೋದು ನಿಮ್ ಕೆಲ್ಸಕ್ಕೆ? ಎಷ್ಟು ಅಂತಂದ್ರೆ ಈಗ ಮನೆ ಕೆಲಸ ಮಾಡ್ಬೇಕಾದ್ರೆ 25,000, 50,000, 40,000, 30,000, 10,000 ಎಲ್ಲ ಕ್ಯಾಶಲ್ಲಿ ಕೊಡೋರಾ? ಕ್ಯಾಶ್. ವಾವ್ ಗೈಸ್, ಕ್ಯಾಶಲ್ಲಿ 50,000 ಕ್ಯಾಶಿಯರ್ ಕೊಡೋರ ಕಬ್ನ ತರಕದು. ಯಾವ ತರ ಆಗ್ಲಿ. ಅಲ್ಲ, ನಿಮಗೆ ಉಳಿತಿದ್ದು ಎಷ್ಟಪ್ಪ ಜನ? ಉಳಿದಿದ್ರಲ್ಲಿ ಒಂದು 5,000 ಉಳಿಯದ, 3,000 10,000 ಉಳಿಯೋದು ಬಿಡು. ಒಂದು ಮೊನ್ನೆ ನೀನು ಹೋಗಿ ಇಸ್ಕೊಂಡಿದ್ದಲ್ಲ 8,000, ಅದೇ ಉಳಿದಿದ್ದು. ನಾವು ಬಟ್ಟೆ ತಂದ್ಕೊಂಡ್ವಲ್ಲ, ಏನು ಜೀವನದಲ್ಲಿ ಇನ್ನೇ ನೋಡೇ ಅಲ್ಲ ಅವಳು. ಗೈಸ್, ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇವತ್ತಿಂದ ನಮ್ಮ ಅಪ್ಪ ಅಮ್ಮಗೆ ನಾನು ಏನು ಕೇಳಬಾರ್ದು, ಅಟ್ಲೀಸ್ಟ್ ಜೊತೆಗೆ ಅವ್ರಿಬ್ರು ಇದ್ದಾಗ ಅಂತ ಹೇಳ್ಬಿಟ್ಟು. ನಾನೊಂದು ಸೈಡಿಗೆ ಹೋಗ್ಬಿಟ್ರು, ಅವರಿಬ್ರು ಬದಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ತರೋಳು 10,000 ರೂಪಾಯಿ ಅದೇ ದೊಡ್ಡದಾಗ ಹೋಗ್ಬಿಟ್ಟಿತ್ತು ಅವಳಿಗೆ. ತತ್ತಿದ್ನೇ ಇಲ್ಲ ನಾನು. 12,000 ತಿಂಗಳು ತತ್ತಿದ್ನೇ ಇಲ್ಲ. ಮಧ್ಯ ಮಧ್ಯ 40,000-30,000 ಎಲ್ಲ ಎಷ್ಟು ಏನು ಗೊತ್ತಾ? ಅಂತ ಬರುತ್ತೆ. ಹಿಂದಿಂದ ಉಳಿದಿದ್ಯಾ? ನನ್ನಂಗ್ ಮಾಡಿದ್ರೆ ಇನ್ನು ಇವತ್ತೆಷ್ಟು ಗುಡ್ಡೆ ಹಾಕೊಂಡಿರ್ಬೋದು ದುಡ್ಡು ನಾವು. ಗೈಸ್, ಇವತ್ತಿಬ್ರು ವೈಟ್ ಹಾಕೊಂಡಿದ್ದಾರೆ, ಆದ್ರೂ ಜಗಳ ಆಡ್ತಾರೆ ನೋಡಿ. ಮ್ಯಾಚಿಂಗ್ ಹಾಕೊಂಡು ಜಗಳ ಆಡ್ತಾರೆ. ಈಗ ನಾವು ನೆನ್ನೆ ಹೋಗಿದ್ವಲ್ಲ ಸೇಮ್ ಲೊಕೇಶನ್, ಅಲ್ಲಿಂದ ಹೋಗ್ತಾ ಇರೋದು ಇವಾಗ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ನೆನ್ನೆ ಸನ್ಸೆಟ್ ತನಕ ನಾವು ಇರಲಿಲ್ಲ. ದನ ಎಲ್ಲ ಮೈತಿದ್ವಂತೆ ಮೇಲ್ಗಡೆ ಅಲ್ಲಿ. ಇಷ್ಟಕ್ಕೆ ಬರೋದು ಇಲ್ಲಿ. ಜನ ಸೇವಿಂಗ್ಸ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ವಾ, ಸೇವಿಂಗ್ಸ್ ಮಾಡಬೇಕು, ಅದು ಇದು, ಅಯ್ಯೋ ಟ್ರಾವೆಲ್ ಮಾಡೋ ದುಡ್ಡು ಖರ್ಚಾಗುತ್ತೆ, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು, ಅದು ಇದು ಅಂತ ತುಂಬ ಹೋಲ್ಡ್ ಮಾಡ್ತಿರಲ್ಲ. ಲೈಫಲ್ಲಿ ಎಷ್ಟೇ ಸೇವ್ ಮಾಡಿದ್ರು ಏನೇ ತೊಗೊಂಡ್ರು ಲಾಸ್ಟಿಗೆ ನಮಗೆ ಬರೋದು ನಮ್ಮ ಮೆಮೊರೀಸ್. ಸೊ ಹಾಗಾಗಿ ಏನೇನು ಉಳಿಸ್ಕೊತಾ ಇದ್ದೀರಾ ಅದನ್ನೆಲ್ಲ ಸ್ವಲ್ಪ ಸ್ಪೆಂಡ್ ಮಾಡಿ, ಟ್ರಾವೆಲ್ ಮಾಡಿ, ಫ್ಯಾಮಿಲಿ ಜೊತೆ ಕೂಡ ತಿರುಗಾಡಿ. ಅದೇ ಉಳಿದು ಲಾಸ್ಟಲ್ಲಿ ಒಂದಿನ ಏನಾದ್ರು ಎಡವಟ್ ಆಗಲಿ, ಆ ಎಡವಟ್ ಸ್ಟೋರಿನ ಹೇಳಕ್ಕೆ ಹೆಂಗಿರುತ್ತೆ ಇರೋದು ನಿಮ್ಮ ಮಕ್ಕಳೇ ಅನ್ಕೊಳ್ಳಿ. ಅವ್ರ ಹತ್ರ ಹೇಳೋದಕ್ಕೆ ಹೆಂಗಿರುತ್ತೆ, ಹಿಂಗೆ ಹೋಗಿದ್ವಿ, ಹಿಂಗೆ ಮಾಡಿದ್ವಿ, ಅಲ್ಲಿ ಸಿಕ್ಕೇ ಇರಲಿಲ್ಲ ತಿನ್ನೋದಕ್ಕೆ, ಆಮೇಲೆ ಇದು ತಿಂದಿದ್ವಿ, ಆ ಥರ ಸ್ಟೋರೀಸ್ ಹೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಟ್ರಾವೆಲ್ ಆಸ್ ಮಚ್ ಆಸ್ ಪಾಸಿಬಲ್ ಗೈಸ್, ಬಿಕಾಸ್ ಹೊರಗಡೆ ಪ್ರಪಂಚ ನೋಡೋದ್ರಿಂದ ತುಂಬ ಒಂದು ವಿಷಯಗಳು ಅರ್ಥ ಆಗುತ್ತೆ. ನಾವು ಎಷ್ಟೊಂದು ವಿಷಯಗಳ ಬಗ್ಗೆ ತುಂಬ ಏನೇನೋ ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ, ಓಕೆ ದಿಸ್ ಈಸ್ ಹಂಗೆ ಹಿಂಗೆ ಅಂತ, ಬಟ್ ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ ಅಂತ ಅನ್ಸುತ್ತೆ. ಏನೋ ವಿಷಯಕ್ಕೆ ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ, ಬಟ್ ಇಫ್ ವಿ ಲುಕ್ ಅಟ್ ಇನ್ ಅ ಬಿಗರ್ ಪಿಕ್ಚರ್, ಅದೆಲ್ಲ 4-5 ಇಯರ್ಸ್ ಆದ್ಮೇಲೆ ಏನು ಲೆಕ್ಕನೇ ಆಗಲ್ಲ. ಸೊ ಹಾಗಾಗಿ ಅನ್ನೆಸೆಸರಿ ವಿಷಯಗಳಿಗೆ ತಲೆ ಕೆಡಿಸ್ಕೋಬೇಡಿ ಆ್ಯಂಡ್ ಆದಷ್ಟು ತಿರುಗಿ. ಏನಷ್ಟು ಏನೇನು ಹೇಳ್ತೀರಾ? ನೀವೇನು ಹೇಳ್ತೀರಾ ಪಜಿ? ನಾನು ಪ್ಯಾರಿಸಿಗೆ ಕರ್ಕೊಂಡು ಹೋಗ್ರಿ ಹಂಗಾರೆ.
ನೀನ್ ಕರ್ಕೊಂಡು ಹೋಗೋ ನನ್ನ ನಾನ್ ಕರ್ಕೊಂಡು ಹೋಯ್ತೀನಿ, ದುಡ್ಡು ನೀವೇ ಕೊಡ್ಬೇಕಷ್ಟೇ. ಓಕೆ ಬಾಯ್. ಮನೆಗೆ ಲೊಕೇಶನ್ ಹಾಕಿಲ್ಲ, ಪ್ಯಾರಿಸಿಗೆ ಹೋಗ್ತೀನಿ ನನಗೆ. ಒಳ ಪ್ಯಾರಿಸಿಗೆ ಕರ್ಕೊಂಡು ಹೋಗ್ತಾನಂತೆ ಕಾರಲ್ಲಿ, ಹೋಗೋಣ ನಡೀರಿ ಗೈಸ್. ಕಾಲೆಲ್ಲ ಹಿಂಗ ಇರ್ತವೆ. ಇದಕ್ಕೇನೆ ಮೊನ್ನೆ ಇಳಿದ್ಬಿಟ್ಟು ಕಾಲೆಲ್ಲ ಹಿಂಗ ಅಂತಿದ್ದಾರೆ, ಎಷ್ಟು ಗೊತ್ತಿದ್ದ. ಬಟ್ ಇಟ್ ಇಸ್ ವೆರಿ ಹಾರ್ಡ್ ಟು ಡ್ರೈವ್. ಲೈಕ್ ಯು ನೋ, ವೆರಿ ಗ್ರೇಟ್ಫುಲ್ ಮೈ ಬ್ರದರ್ ಕ್ಯಾನ್ ಡೂ ಇಟ್. ಮೈ ಬ್ರದರ್ ಕ್ಯಾನ್ ಡೂ ಇಟ್ ಫಾರ್ ಫ್ರೀ. ಇವಾಗ ಹೊರಡುವ ಗೈಸ್. ಆದಷ್ಟು ನಿದ್ದೆ ಮಾಡದೆ ಇರೋದು ಟ್ರೈ ಮಾಡ್ತೀನಿ. ಎಷ್ಟೊತ್ತು? 2 ನಿಮಿಷ ಟ್ರೈ ಮಾಡ್ತೀನಿ. ಕಾಫಿ ಎಸ್ಟೇಟ್ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಲ್ಲ. ಸೊ ನಮ್ಮ ಅಣ್ಣ ಇಲ್ಲಿ ಕಾರ್ ಸ್ಟಾಪ್ ಮಾಡ್ದ. ಸಾರಿ, ಟೀ ಎಸ್ಟೇಟ್. ನಾನು ಮರ್ತು ಹೋಗ್ತೀನಿ ಗೈಸ್. ನನ್ನ ಮಂಡೇಲಿ ಅಂತಿದ್ದೀನಿ. ಟೀ ಎಸ್ಟೇಟ್ ಅಂತ ಅದು ಹೇಳ್ಕೊತಿರ್ಬೇಕು. ಜಿಗಣ ಅಯ್ಯೋ, ನಾನು ಮರ್ತೋಗ್ಬಿಟ್ಟಿದ್ದೆ ಶೋ. ನಾನು ನೆಮ್ಮದಿಯಾಗಿದ್ದೆ, ನೀನು ಯಾಕೆ ನೆನಪಿಸ್ದೆ? ಹೌದು, ಆದರೂ ಶೂಸ್ ಹಾಕಿದ್ದೀನಿ ಗೈಸ್. ನನ್ನ ಪ್ರಕಾರ ತಲೆ ಕೆಡಿಸ್ಕೊಳಂಗಿಲ್ಲ. ನೋಡೋದು ಇವಾಗ ಎಲ್ಲಿ ಏನಾದ್ರು ವೀಡಿಯೋ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ಹಿಂಗೆಲ್ಲ ನೋಡಿದಾಗ ಗ್ರೀನರಿನ. ನೋಡಿ ಗೈಸ್, ಇಲ್ಲಿ ಟೈಗರ್ ಇದೆ ಅಂತೆ. ಅದಕ್ಕೆ ಎಷ್ಟು ಕೇಳಿದ್ಲು, ಹಂಗಾರಲ್ಲಿ ಇದು ಸೊಪ್ಪು ಕೀಳರಲ್ಲಿ ಹೆಂಗೆ ಕೇಳ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಅಣ್ಣ ಹೇಳ್ತವನೆ, ಟೈಗರ್ ಜೊತೆ ಎಂತ ಮಾತಾಡ್ಕೊಂಡಿರ್ತಾರೆ, ಅದಕ್ಕೆ ಈ ಟೈಮಲ್ಲಿ ಬರ್ಬೇಡ ಅಂತ. ಐ ರಿಯಲಿ ವಾಂಟೆಡ್ ಟು ಡೂ ಒಂದು ವಿಡಿಯೋ ಗೈಸ್. ನೋಡೋಣ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಟೈಗರ್ ಬಂದರೆ ನಾವು ಮಾತಾಡ್ಕೊಳ್ಳೋಣ. ಇಷ್ಟು ಜಾಗದಲ್ಲಿ ಎಲ್ಲೋ ನಂತರ ಚೆನ್ನಾಗಿರೋ ಹುಡುಗಿ ಮಾತಾಡಿದ್ರೆ ಮೇ ಬಿ ಅದು ಕೇಳ್ಬೋದು. ಪಿಂಕ್ ಕಲರ್ ಹಾಕೊಂಡಿದ್ದಾಳೆ, ಇವಳಿಗೆ ಹಾಂ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಏನಪ್ಪ, ಏನಂತೀರಾ? ಅದೇ ಒಂದೇ ಜಾಗದಲ್ಲಿ ಇರುತ್ತಾ? ಇಷ್ಟು ಕಾಡಲ್ಲಿ ಎಲ್ಲೋ ಇರುತ್ತೆ, ಎಲ್ಲಿ ಬರುತ್ತೆ ಅಲ್ವಾ? ಮತ್ತೆ ಗಾಚಾರ ಕಮ್ಮಿ. ನೋಡಿ ಹಿಂಗೆ ಕಾಣಿಸ್ತಾರೆ ಟೀ ಎಸ್ಟೇಟ್ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ಬಿಸ್ಕೆಟ್ ಕೊಟ್ವಿ, ಅದು ಬಾಯಲ್ಲಿ ಕಚ್ಕೊಂಡು ಎತ್ಕೊಂಡೋಯ್ತು. ಆ ಕಡೆನೂ ಒಂದೆರಡು ಹಾಕಿದ್ವಿ. ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ನೋಡಿ ಗೈಸ್. ಅದು ಎಷ್ಟು ಚೆನ್ನಾಗಿ ತಿಂತಾ ಇದೆ ನೋಡಿ. ಕೊಟ್ಟಿದ್ದು ಇದು ತಿಂತಾ ಇದೆ, ಕೆಳಗಡೆ ಹೋಗಿ ಎತ್ಕೊಂಬಂತು. ಅದ್ರ ಮಗುಗೂ ಕೊಡ್ತಾ ಇದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕ್ಯೂಟ್. ಇಲ್ಲಿ ನೋಡಿ ಹೆಂಗಿದಾವೆ ಮಂಕೀಸ್ಗಳೆಲ್ಲ. ಚಿಕ್ಕ ಮಂಕೀಸ್ ಎಲ್ಲ ಇದೆ ನೋಡಿ. ಅಂತ ಕಾಯ್ತಿದ್ದಾವೆ ಪಾಪ. ಗೈಸ್ ಬಿಸ್ಕೆಟ್ ಕೊಟ್ಟು ಅಂತ ನೋಡಿ ಹೆಂಗ್ ಕುತ್ಕೊಂಡಿದಾವ ಬಂದ್ಬಿಟ್ಟು. ಎಲ್ಲ ನೋಡ್ತಾ ಇದಾವೆ, ಕೊಡ್ತೀವಾ ಅಂತ. ಫುಲ್ ಒಂದು ಸ್ಟಾಕೆ ತಂದ್ಬಿಡ್ಬೋದಿತ್ತು ಅವ್ರಿಗೋಸ್ಕರ. ಹೋದ್ಸತಿ ಕತ್ಲೆಲ್ಲ ಹೋಯ್ತವಲ್ ಮೊನ್ನೆ. ಹಾ, ಎಷ್ಟು ಇದು ನೋಡಿ, ಎಷ್ಟು ಕ್ಯಾಂಪ್ ಆಗಿದೆ ಇದು ಮುಖ. ಫಾರಿನರ್ಸ್ ಮಂಕಿ ಅಂತ ನಮ್ಮಪ್ಪ ಹೇಳ್ತಾರೆ. ನಮ್ಮ ಫುಡ್ ಬಂದಿದೆ. ಹಪ್ಪಳ ಮೆತ್ತಗಾಗಿದೆ ಅಂತ ನಮ್ಮಮ್ಮ. ಬೇರೆ ತರಿಸ್ಬೇಕಾ? ಬೇರೆ ತರಿಸ್ತೀನಿ. ನಾವು ಅವನ್ ನೋಡೋದು, ಅವ್ನ ಅಮ್ಮನ್ ನೋಡೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಮಂಕಿಗಳು ಬರ್ತಾ ಇದೆ ನೋಡಿ ಗೈಸ್. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಳಗೂ ಒಂದಷ್ಟಿದಾವೆ ಕಡೆ ಹೋದು. ಇಲ್ಲಿ ನೋಡಿ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮಾವಿನ ಹಣ್ಣು ತಗೊಳಕ್ಕೆ ನಿಂತಾರೆ. ನಮ್ಮ ಅಮ್ಮಂಗೆ ದ್ರಾಕ್ಷಿ ಬೇಕಂತ ಅಲ್ಲಿ ಮಾವಿನ ಹಣ್ಣು ಬೇಕಂತ ಹೇಳ್ತಾರೆ. ಮತ್ತೆ ಅಪ್ಪ ಸುಮ್ಮನೆ ಕೂತಿದ್ದೀವಿ. ಅಪ್ಪಾಜಿಗೆ ಬಿಸಿಲು ಹೊಡಿತಿದೆ ಅಂತಪ್ಪ. ಓಕೆ, ನಾವಾಗ ಇಲ್ಲೂ ಹೊಡಿತೈತೆ ಫುಲ್ಲು. ಚೂರು ಮಿಡಲಿಗೆ ಹಾಕ್ಬೇಕಿತ್ತು. ಹಾಂ, ಈಗ ಸರಿ ಆಯ್ತು. ಈ ಒಂದು ರೇಂಜಿಗೆ ಓಕೆ. ಇಲ್ಲಿ ನೋಡಿ ನಮಗೂ ಒಂದು ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟವ್ರು. ಇವಾಗ ಕುತ್ಕೊಂಡು ತಿನ್ಬೇಕು ಕಾರಲ್ಲಿ. ಬಟ್ಟೆ ಎಲ್ಲ ಗಲೀಜಾಗ ನಾನು ಏನಾದ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಿ ಇವಾಗ. ತಿಂತೀರಾ? ತಿನ್ನೋದು ತಿಂದದೆ ಟವಲ್ ಇತ್ತಿಲ್ಲ ಅಲ್ಲಿ ಸಿಗತ್ತೆ. ಇವಾಗ ಫೈನಲಿ ಇಲ್ಲೆಲ್ಲೋ ಬಂದಿದ್ದೀವಿ. ಇಲ್ಲಿ ಯಾವುದೋ ಒಂದು ಸ್ಟೇಗೆ ಹೋಟೆಲ್ ಇದೆ ಅಂತೆ. ಆ್ಯಂಡ್ ಇಲ್ಲೇನೋ ಪ್ಲೇ, ಕಿಡ್ಸ್ ಪ್ಲೇ ಎಲ್ಲ ಇರೋಂಗಿದೆ ಇಲ್ಲಿ. ಅಲ್ಲಿ ನೋಡಿ ಕುತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ. ಸೊ ಇವಾಗ ಇಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿದ್ವಿ. ನಮ್ಮಪ್ಪ ನೋಡ್ರಿ, ಒನ್ ಥಿಂಗ್ ದಟ್ ಹಿ ವಿಲ್ ಡೂ ಇಸ್ ತಲೆ ಬಾಚ್ಕೊಳ್ಳೋದು. ಕೂಲು ಡೈ ಮಾಡೋದು. ಸೊ ಇವಾಗ ಎಲ್ಲೋದವರು ಫುಲ್ ನನಗೆ ಹಾಫ್ ವೇ ಹೊಟ್ಟೆ ತೊಳ್ಸೋಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅಲ್ಲಿಂದ ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ವಾ, ಟೀ ಎಸ್ಟೇಟ್ ಎಲ್ಲ ನೋಡಿದ್ರಲ್ಲ ಅಲ್ಲಿ ಹಂಗಾಗಿ ಲೆನ್ಸ್ನ ತೆಗೆದ್ಬಿಟ್ಟೆ. ಮಲ್ಕೊಂಡ ಎದ್ದ ಮೇಲೆ ಲೆನ್ಸ್ನ ತೆಗೆದು ಆಮೇಲೆ ಗ್ಲಾಸಸ್ ಹಾಕ್ಕೊಂಡೆ. ಏನು ಎತ್ತ ಅಂತ ವಿಚಾರಿಸಿ ಆಮೇಲೆ ಪ್ರಾಬಬ್ಲಿ ಇಲ್ಲಿ ಸ್ಟೇ ಆಗ್ತೀವಿ ನಾವು.
ನೋಡೋಣ ಎಷ್ಟು ಜನಕ್ಕೆ ಈ ಜಾಗ ಗೊತ್ತು ಕಮೆಂಟ್ ಮಾಡಿ ಗೈಸ್. ಬರೀ ಹೋಟೆಲ್ ಅಂತೆ, ರೂಮ್ ಸ್ಟೈಲ್ ಅಂತೆ. ಇವಾಗ ಮತ್ತೆ ಬೇರೆ ಕಡೆ ಹೋಗ್ಬೇಕು. ನಮ್ಮ ಅಣ್ಣ ಕೇಳ್ಕೊಂಬಂದ. ಇಷ್ಟು ನೋಡಿ ಇಲ್ಲಿ ಹಿಂಗೆ ನಿಂತ್ಕೊಂಡು ಕಾರಿಂದ ಟ್ಯಾಕ್ಸಿ ಹಿಂಗೆ ಅಲ್ವಾ ಹತ್ಕೊಂಡು ನಿಂತ್ಕೊಳ್ಳೋದು. ನಾನು ಅದೇ ಅನ್ಕೋತಿದ್ದೆ ಗೈಸ್, ಯಾವಾಗಲಾದ್ರೂ ಮುಂದೆ ಇನ್ ದ ಫ್ಯೂಚರ್ ಈ ಕಾರ್ನ ಅಪ್ಡೇಟ್ ಮಾಡಬೇಕು. ಸೊ ದಟ್ ರೂಫ್ ಟಾಪ್ ಇರೋದನ್ನ ತಗೊಂಡು ಅಲ್ಲಿ ನಿಲ್ಲಿಸ್ಬಿಡ್ಬೇಕು. ಯಶುನ ಮುನ್ನ ಎಲ್ಲವ ಏನಮ್ಮ ನೀನಲ್ಲ, ನಾವು ನಿಮ್ಮ ಅಮ್ಮನ ನಿಲ್ಸಿ ನಾವೇ ಹಣ ಬುಟ್ಟೆಲ್ಲಿ ಅಯ್ಯ ಹಣ ಬಿಟ್ಟು ಬಿದ್ದಿದ್ದು ನೆನ್ನೆ ಬೆಳಗ್ಗೆ ಬಿದ್ದು ಸ್ನಾನದಲ್ಲಿ ಅದ್ದ ಬದ್ದದ್ದೆಲ್ಲ ಹೇಳಾಯ್ತು. ಆಗ ಏನು ಇಟ್ಕೊ ಬಂದಿಲ್ಲ ಈ ಸತಿ ಹೆಂಗೆ ಬಂದಿದ್ದೀವಿ ಏನು ಇಲ್ದಾರಂಗೆ. ಅದು ಒಂದೊಂದ್ಸಲ ಹಂಗೇನೆ ಆಗುತ್ತೆ. ಅಡುಗೆ ಮನೆಯದೇ 2 ದಿನ ಏನಿರ್ಲಿಲ್ವಲ್ಲ ಅಡುಗೆ ಮನೇದು, ಹೆಂಗ ಅನಿಸ್ತು? ಆರಾಮಾಯ್ತಾ? ಹಂಗಿರಕ್ಕೆ ಒಂಥರ ಸೋಂಬೇರಿತನ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಅವ್ರಿಗೆಲ್ಲ ಅವ್ರು ಮಾಡ್ಕೊಂಡು ತಿಂದ ಊಟ ಅಭ್ಯಾಸ ಅಲ್ವಾ, ಇಲ್ಲಿದ್ದವ್ರಿಗೆ ರುಚಿ ಹತ್ತುತ್ತಿಲ್ಲ ನಾಲ್ಗೆಗೆ, ಆ ಥರ ಆಗ್ಬಿಟ್ಟಿದೆ. ಇಬ್ರು ಇದಾರಲ್ಲ ಮೇಡ್ ಫಾರ್ ಈಚ್ ಅದರ್. ಹೆಂಗ್ ರೆಡಿಯಾಗಿ ಬಂದಿದ್ದಾರೆ ನೋಡಿ ಇಬ್ರು. ಮೇಲಿಂದ ಕೆಳಗೆ ತನಕ ತೋರಿಸ್ತೀನಿ. ಇಟ್ಸ್ ಲೈಕ್ ಅಣ್ಣ ಅದಕ್ಕೆ ಹಿಂಗಿದ್ರೆ ಅವ್ರ ತಂಗಿ ನೋಡಿ ಹೆಂಗಿದ್ದಾಳೆ, ಆ್ಯಂಡ್ ಅವ್ರಪ್ಪ ನೋಡಿ ಹೆಂಗಿದ್ದಾರೆ. ಅಲ್ಲಿ ನೋಡಿ ಅಲ್ಲಿ ಆ್ಯಂಡ್ ಇಲ್ಲಿ ನೋಡಿ ಅವ್ರು 3 ಜನ ಒಂದು ಗ್ಯಾಂಗು, ನಾನು ಅಪ್ಪ ಅಮ್ಮ ಒಂದು ಗ್ಯಾಂಗು. ಎನಿವೇಸ್ ಇವಾಗ ಇಲ್ಲೇನೋ ಹೆನ್ರಿ ವೋಲ್ಸ್ಲೆ ಸಮಥಿಂಗ್, ಐ ಡೋಂಟ್ ನೋ, ವೋಲ್ಸೆ, ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್. ಐ ವೆರಿ ಬ್ಯಾಡ್ ಅಟ್ ಪ್ರೊನೌನ್ಸಿಯೇಷನ್ಸ್, ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ. ಇವಾಗ ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹೋಟೆಲ್ ಪ್ಲ್ಯಾನ್ ಪ್ರಾಬಬ್ಲಿ ಡ್ರಾಪ್ ಮಾಡಾಯಿತು, ಬಿಕಾಸ್ ನಮ್ಮ ಅಣ್ಣ ತುಂಬ ಜಾಸ್ತಿ ಅಷ್ಟೊಂದು ದುಡ್ಡು ಕೊಡೋದು ಬೇಡ ಅಂದ. ಏನು ಇಷ್ಟೊಂದು ಟ್ಯಾನ್ ಆಗಿದೆ ಕೈ? ಯಾವಾಗ ಟ್ಯಾನ್ ಆಗಿರೋದು? ಕೆಲಸ ಓಡಾಡ್ತಿದ್ದಲ್ಲ ಓ ಏನು ಏನು ಬೇಕು? ಇವ್ರು ನೋಡಿ, ನೀನು ಮೊನ್ನೆ ಬೇಕು ಅಂತಿದ್ದೇನೆ, ಪಿಜ್ಜಾ ಬೇಕು ಅಂತಿದ್ದೆ ತಾನೆ? ಪಿಜ್ಜಾ ಸಿಗಲ್ಲ, ಸಿಕ್ಲಿಲ್ಲಲ್ಲ ನಿನಗೆ? ನಾನೇ ತರಿಸ್ಕೊಂಡು ತಿನ್ಲಿಲ್ಲ ಅಂದ್ರೆ ಕೇಳಿ. ಅವನು ಇವತ್ತು ಸಿಗಲೇ ಇಲ್ಲ. ಮೇ ಬಿ ಮನೆಗೆ ಹೋದ್ಮೇಲೆ ಅವನಿಗೆ ಕೊಡಿಸ್ಬೇಕು ಗೈಸ್. ಒಪ್ಪನ ಪ್ಲೇಟರು ಇನ್ನೂ ಓಕೆ, ಪುಟ್ಟು ಪ್ಲೇಟಿಂದ ಹೊರಗಡೆ ಹೋಗ್ತಿದೆ. ಖಾಲಿ ಮಾಡಬೇಕು, ಇಲ್ಲ ಅಂದರೆ ಶರ್ಟಿಗೆ ತುಂಬೋದೆ, ಇಲ್ಲ ಚಡ್ಡಿ ಜೋಬಿಗೆ ತುಂಬೋದು. ಏನೇಶ ಜೋಬೇ ಇಲ್ಲ ಅದಕ್ಕೆ ಜೋಬಿದ್ರೆ ಅಂತೆ. ಈಗ ಇವ್ರು ತಿಂತಾ ಇದ್ದಾರೆ, ನಮಗೂ ತಟ್ಟೆ ಬಂತು. ಸೊ ಇವಾಗ ನಾವು ಬಂದ್ಮೇಲೆ ತಿನ್ಬೇಕು. ಇದ್ರಲ್ಲಿ ಒಂದು ಗುಪ್ಪೆ ಎತ್ಕೊಳ್ಳೋಣ. ಓ ಇದೆಲ್ಲ ಹೆಂಗೆ ಪಲ್ಯ ಅಲ್ಲಿ? ಹಾಂ ಸುಡ್ತಾ ಇದೆ. 2 ಥರ ಚಟ್ನಿ, 3 ಥರ ಚಟ್ನಿ ಕೊಟ್ಟವ್ರೆ ಗೈಸ್ ನೋಡಿ ಇಲ್ಲಿ. ವಾವ್ ಅಂತ ಇದು ಆ್ಯಕ್ಚುಲಿ ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಇವಾಗ ನಮ್ಮ ಐಟಮ್ಸ್ ಎಲ್ಲ ಬಂತು, ಒಂದೊಂದಾಗಿದೆ. ನಂದು ಗೀ ರೈಸು ಬಂದ್ಬಿಡ್ತು. ಇಲ್ಲೆಲ್ಲ ದ್ರಾಕ್ಷಿ ಹಾಕ್ತಾರೆ ಗೈಸ್ ಗೀ ರೈಸ್ಗೆಲ್ಲ. ಇದೇನು ಬೇಬಿಕಾರ್ನ್, ಒಳ್ಳೆ ನಾನ್ ವೆಜ್ ಇದ್ದಾಗಿದೆ ನೋಡೋಕ್ಕೆ. ಕಡೆ ಪನ್ನೀರ್ ಅದು. ತುಂಬ ಜೋರಾಗಿ ಮಳೆ ಬರೋ ಥರ ನೋಡಿ ವೆದರ್ ಹೆಂಗೆ ಮಿಂಚ್ತಾ ಇದೆ. ಸೊ ಹಾಗಾಗಿ ನಾವು ಇಲ್ಲೇ ಒಂದು ರೂಮ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ ದ ವೇ ಒಂದು ಕಾಣಿಸ್ತು. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಸೊ ವಾಟ್ ಎವರ್ ಇಟ್ ಈಸ್, ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೋಗೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಒಂದು ರೂಮ್ ಸಿಕ್ತು. ಸೊ ಇವಾಗ ಎಲ್ಲ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ಬೇಕು. ಇವಾಗ ಗೈಸ್ ಇವೆರಡು ನಾಯಿ ಕಿತ್ತಾಡ್ತಿದ್ದು ಅದೊಂದು ಹಿಡ್ಕೊಂಡೋಗಿ ಎದ್ರುಕೊಂಡ್ಬಿಟ್ವು. ನಮ್ಮಪ್ಪ ಬರೋದು ನೋಡಿ, ನಮ್ಮ ಅಣ್ಣ ಆ ಕಡೆಯಿಂದ ಈ ಕಡೆ ಪಾರ್ಕ್ ಮಾಡೋಣ ಅಂದ್ಕೊಂಡ, ಬಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಜಸ್ಟ್ ಕಾಲ್ಡ್ ಬಾ ಅಂತ ಹೇಳ್ಬಿಟ್ಟು. ಲುಕ್ ಅಟ್ ದಿಸ್ ಕ್ಯೂಟೀಸ್ ಗೈಸ್. ಓ ಇಲ್ಲಿ ರೂಮಿಗೆ ಬಂದ್ವಿ. ನಮ್ಮ ಅಮ್ಮಂಗೆ ನನ್ನ ಸೂಟ್ ಕೊಟ್ಟಿದ್ದೀನಿ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಾತ್ರಿಗೆ ಅವ್ರದ್ದು ಕೆಳಗಡೆ ಬಿಟ್ಟು ಬಂದಿದ್ದಾರೆ. ಇವಾಗ ಇವ್ರು 3 ಜನ ಹೊರಗೆ ಕಳಿಸ್ತಾ ಇದ್ದೀನಿ, ಹೋಗಿ ಮಲ್ಕೊಳ್ಳೋಗ್ರಿ ಅಂತ ಹೇಳ್ಬಿಟ್ಟು. ಗುಡ್ ನೈಟ್. ಹೊರಗಡೆ ಮಿಂಚೋದು ಹೆಂಗೆ ಕಾಣಿಸ್ತಿದೆ ಗೊತ್ತಾ? ನೀವು ಸ್ನಾನ ಮಾಡೋದು ಅಪ್ಜಿ? ಗುಡ್ ನೈಟ್, ಗುಡ್ ನೈಟ್, ಬಾಯ್ ಬಾಯ್ ಬಾಯ್. ಹಿಂದೆ ಹೋಗ್ರಿ. ಸೊ ಗೈಸ್ ಇವಾಗ ನಮ್ಮ ಅಮ್ಮಂಗೆ ನೈಟ್ ಡ್ರೆಸ್ ಹಾಕ್ಸಿದ್ದೀನಿ. ಎಲ್ಲಮ್ಮ ತಿರ್ಗಮ್ಮ, ನಮ್ಮಮ್ಮ ನರ್ಸ್ ಥರ ಕಾಣಿಸ್ತಾರೆ. ಏನ್ ಡ್ರೆಸ್ ಹಾಕೊಂಡಿರೋದು? ಅಮ್ಮ ನೀವು ಮೇ ಬಿ ಈ ಥರ ಡ್ರೆಸ್ ಹಾಕೋಕೆ ಸ್ಟಾರ್ಟ್ ಮಾಡ್ಬೇಕಣ್ಣಮ್ಮ ಇನ್ಮೇಲೆ ನೈಟ್ ಡ್ರೆಸ್ನ. ಅಯ್ಯೋ ತಂದ್ಕೊಡು, ಅದಕ್ಕೆ ಹೋಗ್ಲಕ್ಕ ಇನ್ನೇ ಮಾಡೋಣ ಹಾಕ್ಕೊಳ್ಳೋಣ. ಹೊಟ್ಟೆ ಒಂಚೂರು ಕಮ್ಮಿ ಮಾಡ್ಕೋಬೇಕು ನೀವು. ಹೊಟ್ಟೆ ಕರಗ್ಬೇಕು, ಹೆಂಗೆ ಕರಗ್ಸೋದವ ದೇವರ್ಸಿ ಓಡಬೇಕು ಬೆಳಗ್ಗೆ ಎದ್ಬಿಟ್ಟು. ಓಡೋದೆ 3 ಅವರ್ಸಿಗೆ 12,273 ಹೊಡಿದೆ. ವಿಡಿಯೋನಾ ನಾನು ನೋಡಿಲ್ಲ ಇನ್ನು, ನೋಡ್ಬೇಕು. ನಮ್ಮಪ್ಪ ಬ್ಲಾಗ್ ನೋಡ್ತಾರೆ ಗೈಸ್ ನಂದು. ಗೈಸ್ ಇವಾಗೆಲ್ಲ ಐಟಮ್ಸನ್ನ ಬ್ಯಾಗಿಗೆ ಇಡ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 6:47.
ಆ್ಯಂಡ್ ಇಲ್ಲಿ ನೋಡಿ ಆಲ್ರೆಡಿ ಸನ್ಸೆಟ್ ಆಗ್ಬಿಟ್ಟು ಸನ್ರೈಸ್ ಆಗ್ಬಿಟ್ಟಿದೆ. ಆ್ಯಂಡ್ ನಮ್ಮ ಯಶು ಮೇಡಮ್ ಅವರು ಒಳಗಡೆ ಕೂತಿದ್ದಾರೆ. ನಾನು ರಾತ್ರಿ ಸ್ನಾನ ಮಾಡಿ ಮಲ್ಕೊಂಡೆ ಬಿಕಾಸ್ ಬೆಳಗ್ಗೆ ನನ್ನ ಕೈಲಿ ಆಗಲ್ಲ ಅಂತ, ಬಿಕಾಸ್ ನಿದ್ದೆಲಿರ್ತೀನಿ ಗೊತ್ತು. ನಮ್ಮಮ್ಮ ಬೆಳಗ್ಗೆ ಸ್ನಾನ ಮಾಡಿ ಸೀರೆ ಉಡ್ಕೊಂಡು ರೆಡಿಯಾಗಿದ್ದಾರೆ. ನೋಡಿದ್ರಲ್ಲ ರಾತ್ರಿ ನಾನು ನೈಟ್ ಡ್ರೆಸ್ ಹಾಕ್ಸಿದ್ದೆ, ಕ್ರೇಜಿ ನಮ್ಮಮ್ಮ. ನಮ್ಮ ಅಪ್ಪನೂ ರೆಡಿ ಆಗೋರೆ. ಹೋಗೋಣ ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್ ಫೈನಲಿ. ಎಲ್ಲಲ್ಲ ಇಲ್ಲಿದ್ದಾಳೆ ಗೈಸ್ ನೋಡಿ, ಪೋಕನ್ ಕರ್ಕೊಳಕ್ ಬಂದ್ವಿ. ಕುಳದ ಆಡ್ತಿದ್ದಾಳೆ. ಅದು ಬರ ಇದಿಲ್ಲ ನೋಡಿ, ಎಲ್ಲಿ ಹೋಗ್ಕೊಳ್ತೇಳೆ. ವಾಶ್ರೂಮ್ಗೆ ಹೋಗೋಕೆ ಬಂದೈತೆ ನಾವು. ಇರ್ಬೇಕು. ಈ ಕಾರ್ ಒಳಗೆ ನಮ್ಮ ನೋಡಿಲ್ಲ. ಚಿನ್ನಿ ಬಾ, ಬಾ ಬರ್ಲಾ, ಬಾ ಅತ್ತ ಅತ್ತ ಬಾ. ಅವನಲ್ಲ ಪುಕ್ಕು ವಾಸನೆ ಆಡಿದ್ದಾಳೆ. ನಾನು ಸೀರೆ ಅಲ್ಲ. ಆಯ್ತು ಬಂದ್ವಲ್ಲ. ಡೈರೆಕ್ಟಾಗಿ ಮನೆಗೆ ಹೋಗ್ಲಿಲ್ಲ, ಅವಳನ್ನ ಪಿಕ್ ಮಾಡಕ್ ಬಂದ್ವಿ. ಕುಣಿ ಬಿಡಪ್ಪ, ಗುಣವಾಗತ್ತೆ. ಸೈಡ್ ಹೋಗ. ಓ ನೋಡಲೆ ಬಂದು ಮಕ್ಕಳ್ರಿ ಆರಾಮಾಗಿದ್ಲಾ? ಏನ ಅಲ್ಲ, ನಾವು ಜಾಸ್ತಿ ಎಲ್ಲೂ ಬಿಡಲ್ಲ, ಈ ಸತಿಯಲ್ಲೇ ಬಿಟ್ಟಿರೋದು. ಕೆಳಿಗೆ ಇಲ್ಲೇ ನೀನು ಬಿಟ್ಟೋಗೋದಿನ್ನ. ಅವತ್ತು ಸ್ನಾನ ಮಾಡಿಸಿದ್ದ ಸಡನ್ ಪ್ಲಾನ್ ಮಾಡ್ಕೊಂಡು, ಹಂಗಾಗಿ ಮತ್ತೋಗ ಐ ಬಾ, ಇಲ್ಲಿ ಬಾ, ಬಾ, ಇಲ್ಲೇ ಬಾ, ಬರಬಾ ಚಿಮ್ಮಿ. ಅಷ್ಟೇ ನಡೀರಿ ಅಂತ ಹೇಳ್ತಾಳೆ. ಇನ್ನು ಈ ಸ್ನಾನ ಮಾಡಿಸ್ಬೇಕಂತ ಈ ಕಡೆ ನಾವು ಬಿಡೋ ದಿನ ಫುಲ್ ಸ್ನಾನ ಮಾಡಿಸ್ಬಿಟ್ಟಿದ್ವಿ. ಅವ್ರು ಇವತ್ತು ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದ್ರಂತೆ, ಅದಕ್ಕೆ ಫುಲ್ ಗಬ್ ವಾಸನೆ ಹೊಡಿತಾ ಇದ್ದಾಳೆ. ಆ್ಯಂಡ್ ಫುಲ್ ಜೊಲ್ಲೆಲ್ಲ ನನ್ನ ಮೇಲೆಲ್ಲ ಸುರಿಸೋದ್ಲಿಲ್ಲೆಲ್ಲ ಕುತ್ಕೊಂಡು. ಈಗ ಮನೆಗೆ ಹೋಗಿ ಇನ್ನೊಂದ್ಸಲ ಸ್ನಾನ ಮಾಡಿಸ್ಬೇಕು. ಫುಲ್ ಸೀಟೆಲ್ಲ ಗಲೀಜಾಗೋಯ್ತು. ಬಟ್ ಇಟ್ಸ್ ಓಕೆ. ಕಾಯ್ತಿದ್ಲು ಅನ್ಸುತ್ತೆ ನಮಗೋಸ್ಕರ. ಏನಪ್ಪ ಹೋಗಲು ಹಂಗೆ ಆಗೋಟ. ನೀರು ಕುಡ್ದಿಲ್ವಾ ಅಂತ. ಈಗ ಹೊರಡ್ಬೇಕು ಇಲ್ಲಿಂದ ಮನೆಗೆ. ನಮ್ಮಪ್ಪ ಈ ಕಡೆಗೆ ಶಿಫ್ಟ್ ಆದ್ರು. ನನ್ನ ಮೇಲೆ ಬಂದು ಸೀದಾ ಬಿದ್ಬಿಟ್ಲು. ನನ್ನ ಮೇಲೆ ಯಾವಾಗಲೂ ಹಂಗೆ ಅಲ್ಲ, ನಿನ್ನ ಮೇಲೆ ಬಂದು ಬೀಳೋದೇ ಜಾಸ್ತಿ. ಇವಾಗ ಮನೆಗೆ ಬಂದು ಎಲ್ಲರೂ ಮುದ್ದೆ ಊಟ ತಿಂತವ್ರೆ. ನಾನು ಪೊಂಗಲ್ ತಿಂದೆ ಬಂದ್ಬಿಟ್ಟವರು ಪಾರ್ಸಲ್ ತೊಗೊಂಡಿದ್ರಲ್ಲ, ಹೋಟೆಲ್ ಹೋಗಿ ತಿಂದ್ರು. ನಾನು ಅವಾಗ ಮಲ್ಕೊಂಡಿದ್ದೆ. ನೀವು ತಿನ್ನಲ್ವಾ? ಒಂದು ತಿಂದಾಯ್ತು. ಸೊ ನಂದು ವ್ಲಾಗ್ ಎಡಿಟ್ ಆಯಿತು. ಮನೆಗೆ ಬಂದು ಟಕ್ ಅಂತ ವ್ಲಾಗ್ ಎಡಿಟ್ ಮಾಡಿ, ಒಂದು ರೀಲ್ ಎಡಿಟ್ ಮಾಡಿ, ಇವಾಗ ಹೊರಗಡೆ ಬಂದು ಏನು ಮಾಡ್ತವ್ರೆ ಅಪ್ಲೋಡ್ ಮಾಡೋಣ ವೀಡಿಯೋಣ ಅಂತ ಹೇಳ್ಬಿಟ್ಟು